ನಮಸ್ಕಾರ ಎಲ್ಲರಿಗೂ. ನಾನ್ ಶಾಂತ್ಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಮೊದಲನೇ ಸರಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರುವ ಪೋಷಕರಿಗೋಸ್ಕರ ಒಂದು ಚಿಕ್ಕ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ. ಮೊದಲನೇ ಸರಿ ಶಾಲೆಗೆ ಬಿಡ್ಬೇಕಾದ್ರೆ ತಂದೆ ತಾಯಿಗಳಿಗೂ ಸಹ ತುಂಬಾ ಮನಸ್ಸಲ್ಲಿ ಆತಂಕ ಇರುತ್ತೆ, ಭಯ ಇರುತ್ತೆ. ಮಕ್ಕಳು ಶಾಲೆಯಲ್ಲಿ ಹೇಗಿರ್ತಾರೋ ಏನೋ, ಅವ್ರಿಗೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೋ, ಅವ್ರಿಗೆ ಭಯ ಆಗುತ್ತೋ ಏನೋ, ಆಮೇಲೆ ಅಳು ಬರುತ್ತೆ ಏನೋ, ಈ ತರ ತುಂಬಾ ಗೊಂದಲದಲ್ಲಿ ಪೋಷಕರಿರ್ತಾರೆ. ಆಮೇಲೆ ಮಕ್ಳು ಸಹ ತುಂಬಾ ದುಃಖದಲ್ಲಿರ್ತಾರೆ. ಮೊದಲನೇ ಸರಿ ಶಾಲೆಗೆ ಹೋಗ್ಬೇಕಾದ್ರೆ ಆತಂಕ ಅವರ ಮನಸ್ಸಿನಲ್ಲಿ ಆವರಿಸ್ಕೊಂಡಿರತ್ತೆ. ಅದು ಸಹಜ. ತಂದೆ ತಾಯಿ ಮತ್ತು ಮಕ್ಕಳಲ್ಲಿ ಇದು ಸಹಜವಾಗಿ ನಾವು ನೋಡ್ಬಹುದು. ಮೊದಲನೇ ಸರಿ ಅವ್ರು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ. ಸೊ ಈ ಎಲ್ಲಾ ಆತಂಕವನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಅಂಶಗಳನ್ನ ಚಿಕ್ಕ ಚಿಕ್ಕ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಮಗು ಸ್ವಲ್ಪ ವಾರಗಳಾದ್ಮೇಲೆ ಶಾಲೆಗೆ ಅಡ್ಜಸ್ಟ್ ಆಗತ್ತೆ. ಈಗ ಈ ಒಂದ್ ವಾರ 15 ದಿನದಿಂದ ಎಲ್ಲಾ ಶಾಲೆಗಳು ಪ್ರಾರಂಭ ಆಗಿದಾವೆ. ಎಲ್ಲಾ ತಂದೆ ತಾಯಿಗಳಿಗೂ ಸಹ ಆತಂಕದ ಒಂದು ಪರಿಸ್ಥಿತಿ. ಮಗು ಅವರ ಕ್ಲಾಸ್ ರೂಮ್ ಅಲ್ಲಿ ತರಗತಿಯಲ್ಲಿ ಸರಿಯಾಗಿರುತ್ತೋ ಇಲ್ವೋ, ತುಂಬಾ ಅಳುತ್ತೋ ಏನೋ, ಆಮೇಲೆ ನಾವು ಕೊಟ್ಟಂತಹ ಊಟ ತಿಂಡಿ ಮಾಡುತ್ತೋ ಇಲ್ವೋ, ಈ ತರದ ಗಾಬರಿಯ ಆತಂಕ, ಆಮೇಲೆ ಭಯ ಅವ್ರಲ್ಲಿ ಮನಸ್ಸಿನಲ್ಲಿ ಎಲ್ಲಾ ತಂದೆ ತಾಯಿಗಳಿಗೂನು ಸಹ ಇದ್ದೇ ಇರುತ್ತೆ. ಅದ್ರಲ್ಲೂ ತಾಯಿಗೆ ತುಂಬಾ ಒಂದು ದುಃಖ, ಆಮೇಲೆ ಆತಂಕ. ಮಗು ಹೇಗಿರುತ್ತೋ ಏನೋ, ಮೊದಲನೇ ದಿನ ಶಾಲೆಗೆ ಹೋಗಿದೆ, ಯಾವೆಲ್ಲ ಸಮಸ್ಯೆಗಳು ಬರ್ಬಹುದು, ಅದನ್ನ ಹೇಗ್ ನಿಭಾಯಿಸುತ್ತೋ ಏನೋ, ಟೀಚರ್ ಹೇಗಿದಾರೋ ಏನೋ, ಶಾಲೆಯಲ್ಲಿ ಎಲ್ಲಾರ್ ಜೊತೆ ಹೊಂದ್ಕೊಳ್ಳುತ್ತೋ ಇಲ್ಲೋ, ಹೀಗೆ ಹಲವಾರು ಪ್ರಶ್ನೆಗಳು ತಾಯಿಗೆ ಇದ್ದೇ ಇರುತ್ತೆ. ಆದರೆ ಕೆಲವು ವಾರಗಳಾದ್ಮೇಲೆ ಆ ಮಗು ಹೊಂದಿಕೊಳ್ಳುತ್ತೆ. ನೀವು ಭಯ ಪಡ್ಬೇಡಿ. ಆದ್ರೆ ನಾವು ಮನೆಯಲ್ಲಿ ಮಗುವಿಗೆ ಮಾನಸಿಕವಾಗಿ ಹೇಗ್ ತಯಾರಿ ಮಾಡ್ಬೇಕು ಎವ್ರಿ ಡೇ ಅಂದ್ರೆ ಶಾಲೆಗೆ ಹೋಗ್ಬೇಕಾದ್ರೆ, ಅಲ್ಲಿ ಯಾವೆಲ್ಲ ಅಂಶಗಳನ್ನ ಮಗುಗೆ ಹೇಳ್ಬೇಕು, ಅದ್ರಿಂದ ಶಾಲೆಯಲ್ಲಿ ಅದು ಯಾರ್ ಜೊತೆಗಾದ್ರೂ ಇರ್ಲಿ ಮಗು ಅಂದ್ರೆ ಅವರ ಫ್ರೆಂಡ್ಸ್ ಜೊತೆಗಿರ್ಲಿ, ಆಮೇಲೆ ಟೀಚರ್ಸ್ ಜೊತೆಗಿರ್ಲಿ, ಅದಕ್ಕೆ ಹೊಸತನದ ವಾತಾವರಣ ಸರಿ ಹೋಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಅನ್ನೋದನ್ನ ಆ ಮಗು ತಿಳಿದುಕೊಳ್ಳುತ್ತೆ. ಅದಕ್ಕೆ ನಾವೇ ಕೆಲವು ವಿಷಯಗಳನ್ನ ಮಗುಗೆ ಹೇಳ್ಬೇಕಾಗತ್ತೆ ಮನೇಲಿ. ಮಗುವಿಗೆ ದಿನನಿತ್ಯ ನೀನು ಶಾಲೆಗೆ ಹೋದ್ರೆ ನಮ್ ತರ ಚೆನ್ನಾಗ್ ಆಗ್ತೀಯ. ನಿನಗೆ ತುಂಬಾ ಜನ ಸ್ನೇಹಿತರು ಸಿಗ್ತಾರೆ. ನಾವು ಓದೋದಕ್ಕೆ ಶಾಲೆಗೆ ಹೋಗ್ಬೇಕು. ಅಂದ್ರೆ ಸಿಬ್ಲಿಂಗ್ಸ್ ಅಂದ್ರೆ ಮನೆಯಲ್ಲಿ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಮುಂಚೆನೆ ಶಾಲೆಗೆ ಹೋಗ್ತಾ ಇದ್ರೆ ಅವ್ರಿಗೆ ನಿಜವಾಗ್ಲೂ ಪ್ಲಸ್ ಪಾಯಿಂಟ್ ಅದು. ಚಿಕ್ಕವರಿಗೆ ದೊಡ್ಡವ್ರಿಗಿಂತ ಚಿಕ್ಕವರು ಮಕ್ಳಿಗೆ ದೊಡ್ಡವರನ್ನ ತೋರ್ಸಿ ಹೇಳ್ಬೋದು. ಹೀಗೆ ಶಾಲೆಗೆ ಹೋಗೋದ್ರಿಂದ ನಿನಗೆ ತುಂಬಾ ಜನ ಸ್ನೇಹಿತರು ಸಿಗ್ತಾರೆ. ಅಲ್ಲೆಲ್ಲ ಆಟ ಆಡೋದಕ್ಕೆ ಹೇಳ್ಕೊಡ್ತಾರೆ, ಪಾಠಗಳನ್ನ ಮಾಡ್ತಾರೆ. ನಿಮಗೆ ಹಲವಾರು ಆಟ ಆಡೋದಕ್ಕೆ ಗೊಂಬೆಗಳನ್ನ ಕೊಡ್ತಾರೆ. ಅಂದ್ರೆ ಮೊದಲನೇ ಸರಿ ಶಾಲೆಗೆ ಹೋಗೋರಿಗೆ ನಾವೇನು ನರ್ಸರಿ ಅಂತ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಆಟದ ಸಾಮಾನುಗಳನ್ನು ಇಟ್ಟಿರ್ತಾರೆ. ಆದ್ರೆ ಕೆಲವು ಶಾಲೆಗಳಲ್ಲಿ ಇಟ್ಟಿರಲ್ಲ. ಆಗ ನಾವು ಮಕ್ಳಿಗೆ ಹೇಳ್ಬೇಕಾಗತ್ತೆ, ಈಗ ನೀನು ಓದುವ ಸಮಯ. ನೀನ್ ಶಾಲೆಯಲ್ಲಿ ನಿನಗ್ ಬರಿಯೋದು, ಓದೋದು ಎಲ್ಲ ಹೇಳ್ಕೊಡ್ತಾರೆ. ನೀನು ಭಯ ಪಡ್ಬೇಡ. ಆಮೇಲೆ ನಿನಗೆ ಭಯ ಆದಾಗ ನಿಮ್ಮ ತರಗತಿಯಲ್ಲಿರುವ ಗುರುಗಳಿಗೆ ಅಂದ್ರೆ ಟೀಚರ್‌ಗೆ ಹೇಳು. ಈ ತರ ನೀವು ಮನೆಯಲ್ಲಿ ಮಗುಗೆ ಹೇಳ್ಕೊಡ್ಬೇಕಾಗತ್ತೆ. ಆಮೇಲೆ ಯಾವುದೇ ಒಂದು ಮಗು ಶಾಲೆಗೆ ಹೋದಾಗ ಅದಕ್ಕೆ ಹೊಸ ವಾತಾವರಣ, ಹೊಸ ಜನರು, ಹೊಸ ಮಕ್ಕಳು. ಚೆನ್ನಾಗಿ ಹೋಗಿ ಶಾಲೆಗೆ ಕುತ್ಕೊಂಡಿರೋ ಮಗು ಸಹ ಯಾವ್ದಾದ್ರು ಮಗು ಅಳ್ತಾ ಇದ್ರೆ ಅದನ್ನ ನೋಡಿ ಅದಕ್ಕೆ ಅಳು ಬರುತ್ತೆ. ಅದಕ್ಕೇನೋ ಒಂಥರ ಮುಜುಗರದ ವಾತಾವರಣ ಶಾಲೆಯಲ್ಲಿ ಕಾಣಿಸುತ್ತೆ. ಸೊ ಹಲವಾರು ಪರಿಸ್ಥಿತಿಗಳು ಆ ಶಾಲೆಯ ತರಗತಿಯಲ್ಲಿ ನಿರ್ಮಾಣ ಆಗಿರುತ್ತೆ. ಸೊ ಇವೆಲ್ಲಾ ವಿಷಯಗಳು ನಾವು ಮನೇಲಿ ಮುಂಚೆನೆ ಮಗುಗೆ ಹೇಳಿದ್ರೆ, ಅಂದ್ರೆ ಯಾರಾದ್ರೂ ಅಳ್ತಾ ಇದ್ರೆ ನೀನ್ ಗಾಬರಿ ಆಗ್ಬೇಡ. ಅಳೋ ಮಗು ಹತ್ರ ಹೋಗ್ ಕುತ್ಕೊಂಡು ಹೇಳು, ಅಳ್ಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮನೆಗ್ ಹೋಗ್ತೀವಿ. ಇಲ್ಲಿ ಆಟ ಆಡೋದಕ್ಕೆ ಹೇಳ್ಕೊಡ್ತಾರೆ, ಆಮೇಲೆ ಪಾಠಗಳನ್ನ ಹೇಳ್ಕೊಡ್ತಾರೆ. ಹೀಗೆ ನಾವು ಹೇಳೋದ್ರಿಂದ ಮಗು ಬೇರೆ ಮಕ್ಳು ಅಳ್ತಾ ಇದ್ರು ಸಹ ಅವ್ರ ಹತ್ರ ಹೋಗಿ ಅವ್ರನ್ನ ಸುಮ್ಮನೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಅದಾದ್ಮೇಲೆ ಮಗುವಿನ ಮಾನಸಿಕ ತಯಾರಿ ಶಾಲೆಗೆ ಹೋಗೋಕಿನ ಮುಂಚೆ ತುಂಬಾ ನಾವು ಸ್ಟ್ರಿಕ್ಟ್ ಆಗಿ ತುಂಬಾ ಇಲ್ಲ, ನೀನು ಹೋಗ್ಲೇಬೇಕು, ನೀನು ಅಳ್ಬಾರ್ದು, ನಿನ್ನ ನೋಡಿ ಯಾರು ಅಳ್ತಾ ಇಲ್ಲ, ನೀನ್ ಅಳ್ಬೇಡ, ನೀನ್ ಅತ್ರೆ ನನಗ್ ಬೇಜಾರಾಗತ್ತೆ, ಈ ತರ ಹೇಳಿದ್ರೆ ಮಗು ನಿಜವಾಗ್ಲೂ ಅದರ ದುಃಖನೂ ಸಹ ಹೊರಗಡೆ ಹಾಕಲ್ಲ. ಈ ತರ ಮಾಡಕ್ ಹೋಗ್ಬೇಡಿ. ಮಕ್ಕಳು ಅದರ ಮನಸ್ಥಿತಿಗಳನ್ನ ಹೊರಗಡೆ ಹೇಳ್ಬೇಕು ಅಂದ್ರೆ ನೀವು
ಮನಸ್ಸಿನ ಅಂದ್ರೆ ಮಕ್ಕಳ ಮನಸ್ಸಿನಲ್ಲಿ ಆಗುವ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅವರು ಆಗುತ್ತಿರುವ ಭಾವನೆಗಳನ್ನ ನಿಮ್ಮತ್ರ ವ್ಯಕ್ತಪಡಿಸಿದಾಗ ಅದನ್ನ ಸಕಾರಾತ್ಮಕವಾಗಿ ನೀವು ತೆಗೆದುಕೊಳ್ಬೇಕಾಗತ್ತೆ. ನಾವು ಯಾವುದೇ ನಕಾರಾತ್ಮಕವಾಗಿ ಎಲ್ಲಾ ಹುಡುಗರು ಎಷ್ಟ್ ಚೆನ್ನಾಗ್ ಸ್ಕೂಲಿಗೆ ಹೋಗ್ತಾರೆ, ನೀನ್ ಹೋಗಲ್ಲ ಬರೀ ಅಳ್ತೀಯ, ನಿನ್ನಿಂದ ನನಗ್ ಸಾಕಾಗೋಗಿದೆ, ಈ ತರ ಎಲ್ಲ ತುಂಬಾ ಬೈತಿರ್ತಾರೆ ಮಕ್ಳಿಗೆ ತಾಯಂದ್ರು. ಹೊಸ ವಾತಾವರಣ, ಹೊಸ ಜನರನ್ನ ನೋಡ್ದಾಗ ಮಗುವಿಗೆ ಸಾಮಾನ್ಯವಾಗಿ ನಿಜವಾಗ್ಲೂ ಆತಂಕ ಉಂಟಾಗತ್ತೆ. ಸೊ ಇಲ್ಲಿ ತಾಯಿಯ ಪಾತ್ರ ನಿಜವಾಗ್ಲೂ ತುಂಬಾ ಮುಖ್ಯ. ತಾಯಂದ್ರು ಎಲ್ಲರೂ ಸಹ ಮಗು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಏನು ಭಯ ಪಡಬೇಡ, ನಿನಗೆ ಏನ್ ಅನ್ಸಿದ್ರು ಸಹ ಗುರುಗಳ ಹತ್ರ ಹೇಳು, ಸ್ವಲ್ಪ ಹೊತ್ತಿಗೆಲ್ಲ ಶಾಲೆ ಮುಗ್ದೋಗುತ್ತೆ, ಇಲ್ಲಿ ತುಂಬಾ ಆಟ ಆಡೋದಕ್ಕೆ ಹೇಳ್ಕೊಡ್ತಾರೆ. ಈ ತರ ನಾವು ಮಾನಸಿಕವಾಗಿ ಮೊದಲೇ ಮಕ್ಕಳನ್ನ ತಯಾರು ಮಾಡ್ಬೇಕು. ಸ್ವಲ್ಪ ದಿನಗಳವರೆಗೆ ಅಂದ್ರೆ ಒಂದು 2 ವಾರಗಳವರೆಗೆ ಅವರಿಗೆ ಅಲ್ಲಿ ಆ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕು. ಎಲ್ಲಾ ಪೋಷಕರು ಸಹ ಅವರ ಓದಿನ ಬಗ್ಗೆ ತುಂಬಾ ಕಾಳಜಿ ವಹಿಸೋಕ್ಕಿಂತ ಮೊದಲು ಮಗುವಿನ ಬಗ್ಗೆ, ಅಂದ್ರೆ ಮೊದಲನೇ ಸರಿ ಶಾಲೆಗೆ ಹೋಗ್ತಾ ಇರುವ ಮಗುವಿನ ಬಗ್ಗೆ ನಾನು ಹೇಳ್ತಾ ಇರೋದು. ಅವರ ಬಗ್ಗೆ ಮೊದಲು ಕಾಳಜಿ ವಹಿಸಿ, ಮೊದಲು ಶಾಲೆಗೆ ಆ ವಾತಾವರಣಕ್ಕೆ ಮತ್ತು ತರಗತಿಗೆ ಮತ್ತು ಅವರ ಗುರುಗಳಿಗೆ ಮೊದಲು ಹೊಂದಿಕೊಳ್ಳಿ ಮಕ್ಕಳು. ಆಮೇಲೆ ಓದಿನ ಚಟುವಟಿಕೆಗಳನ್ನ ನಿಜವಾಗ್ಲೂ ಸರಾಗವಾಗಿ ಮಾಡ್ತಾರೆ. ಯಾಕೆ ಅಂದ್ರೆ ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಾಲೆಗೆ ಹೋಗಿ ಅಂದ್ರೆ ತರಗತಿಗೆ ಒಂದ್ 2-3 ದಿನ ಹೋಗಿರ್ತಾರೆ ಮಕ್ಳು. ಎಲ್ಲಾ ಮಕ್ಳು ಸರಿಯಾಗಿ ಪೆನ್ಸಿಲ್ ಹಿಡ್ಕೊಳುತ್ತೆ, ನೀನ್ ಸರಿಯಾಗಿ ಪೆನ್ಸಿಲ್ ಹಿಡ್ಕೊಳಕ್ ಬರಲ್ಲ, ನಿನಗೆ ಸರಿಯಾಗಿ ಉಚ್ಚಾರ ಮಾಡಕ್ಕೆ ಬರ್ತಾ ಇಲ್ಲ, ನೋಡು ಅವರೆಲ್ಲ 4-5 ರೈಮ್ಸ್ ಹೇಳ್ತಾರೆ, ನಿನಗ್ ಹೇಳಕ್ ಬರಲ್ಲ. ಈ ತರ ಒಂದು ಒಂದೇ ಸರಿ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಮಗುವಿನಿಂದ ಪ್ಲೀಸ್ ಖಂಡಿತ ಇಟ್ಕೋಬೇಡಿ. ಮೊದಲು ಶಾಲೆಗೆ ಹೊಂದಿಕೊಳ್ಳಲಿ ಮಗು. ಸ್ವಲ್ಪ ವಾರಗಳ ಆದ್ಮೇಲೆ ಅವರ ಒಂದು ಓದುವಿನ ಬಗ್ಗೆ ಅವರಿಗೆ ಆಸಕ್ತಿ ಬರುತ್ತೆ. ಆಮೇಲೆ ಅವರು ಆತಂಕ ಭಯದಿಂದ ಸ್ವಲ್ಪ ದೂರ ಆದ್ಮೇಲೆ ಹೊಸ ಹೊಸ ವಿಷಯಗಳು ಅವರ ಮನಸ್ಸನ್ನ ಏನು ಅವು ಆಸಕ್ತಿದಾಯಕವಾಗಿ ಮಾಡುತ್ತೆ. ಓದಿನ ಕಡೆ ಸೆಳೆಯೋದಕ್ಕೆ ತರಗತಿಯಲ್ಲಿ ಗುರುಗಳು ನಿಜವಾಗ್ಲೂ ಹಲವಾರು ರೀತಿಯಿಂದ ಹೇಳ್ಕೊಡ್ತಾರೆ. ಆದ್ರೆ ಮಗು ದುಃಖ, ಆತಂಕ, ಭಯದಲ್ಲಿದ್ರೆ ಆ ವಿಷಯಗಳು ಬೇಗ ಆಸಕ್ತಿದಾಯಕವಾಗಿ ಮಗುವಿಗೆ ಕಾಣಿಸಲ್ಲ. ಸೊ ಮೊದಲ 2 ವಾರಗಳು ಮಗುವಿನ ಒಂದು ಶಾಲೆಗೆ ಹೊಂದಿಕೊಳ್ಳೋ ತರ ಆಗ್ಲಿ. ಆಮೇಲೆ ಕೆಲವು ಮಕ್ಕಳು ಇದನ್ನ 1 ತಿಂಗಳು 2 ತಿಂಗಳವರೆಗೂ ಸಹ ಶಾಲೆಗೆ ಹೋಗಕ್ಕೆ ಅಳ್ತಾರೆ. ಆಮೇಲೆ ಅವ್ರಿಗೇನೋ ಒಂದು ಕಷ್ಟ ಅಲ್ಲಿ, ಅಂದ್ರೆ ನಾವು ಮನೆಯಿಂದ ಹೊರಗಿದ್ದೀವಿ, ಇಲ್ಲಿ ಏನ್ ಮಾಡ್ತಾರೋ ಏನೋ, ನಾವು ಎಲ್ಲಾರ್ ತರ ಇದೀವಾ ಇಲ್ವಾ ಅನ್ನೋ ಒಂದು ಆತಂಕ ಅವರಲ್ಲಿ ಮನೆ ಮಾಡಿರುತ್ತೆ. ಸೊ ಅದನ್ನ ದೂರ ಮಾಡ್ಬೇಕು. ಈ ಒಂದು ಅಂಶ ಬಹಳ ಮುಖ್ಯ. 2ನೇದು, ಅವರಿಗೆ ಅಂದ್ರೆ ಬಾಕ್ಸ್ ಏನೆಲ್ಲ ನಾವು ಕಳಿಸ್ತೀವೋ ಅದನ್ನ ನಾವು ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೋಬೇಕು. ಕೆಲವು ಅಂಶಗಳನ್ನ ಅವ್ರು ಇಷ್ಟವಾದ ಮನೆಯಲ್ಲೇ ಮಾಡಿದ ತಿಂಡಿಯನ್ನ ದಿನಾಲು ಕಳಿಸ್ಕೊಡಿ. ಇದ್ರಿಂದ ಅವ್ರಿಗೂ ಖುಷಿ ಆಗತ್ತೆ. ಆಮೇಲೆ ಊಟದ ಟೈಮಲ್ಲಿ ಅದು ಯಾವ್ದು ಬೇರೆದ್ ಯೋಚನೆ ಮಾಡಲ್ಲ, ಸ್ನಾಕ್ಸ್ ನ ಬೇಗ ತಿಂದ್ಬಿಡ್ತಾರೆ. ಮನೇಲಿ ಮಾಡ್ದ ಒಂದು ಆಹಾರವನ್ನ ನೀವು ಕಳ್ಸ್ಕೊಟ್ರೆ ಅದನ್ನು ಸಹ ಅವರು ರೂಢಿ ಮಾಡ್ಕೊಳ್ತಾರೆ. ಆಮೇಲೆ ಮಗುವಿಗೆ ಮನಸ್ಸಿನಲ್ಲಿ ಏನೇ ಒಂದು ನೋವಿದ್ರೆ ಅದನ್ನ ಹೊರಗಡೆ ಹೇಳುವ ತರ ನೀವು ಸಕಾರಾತ್ಮಕ ವಾತಾವರಣವನ್ನ ಸೃಷ್ಟಿ ಮಾಡಿರ್ಬೇಕಾಗತ್ತೆ ಮನೆಯಲ್ಲಿ. ಶಾಲೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಅಂದ್ರೆ ತರಗತಿಯಲ್ಲಿ ಅದನ್ನ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ, ನಾನ್ ಮನೆಗ್ ಹೋದ ತಕ್ಷಣ ತಾಯಿಗ್ ಹೇಳ್ಬೇಕು ಅಂತ. ಎಲ್ಲಾ ಮಗುವಿನಲ್ಲಿ ಸಹ ಈ ಭಾವನೆ ಇರುತ್ತೆ. ಸೊ ನೀವು ಒಂದ್ 2 ವಾರ 1 ತಿಂಗ್ಳವರೆಗೂ ಮಗು ಏನ್ ಹೇಳಿದ್ರು ಸಹ ಸಿಟ್ಟಾಗೋದು, ಅವ್ರಿಗ್ ಬೈಯೋದು, ಹೊಡಿಯೋದು, ಬೇರೆಯವ್ರ ಮಕ್ಳ ತರ ನೀವಿಲ್ಲ ಅಂತ ಹೇಳೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ನಮ್ಮ ಆಲೋಚನೆ ವಿಧಾನ ಶಕ್ತಿ ಬೇರೆ, ಆದ್ರೆ ಮಗುವಿನ ಆಲೋಚನೆ ವಿಧಾನಗಳು ಮತ್ತು ಅದರ ಸಾಮರ್ಥ್ಯಗಳು ಬೇರೆ. ಅವರಿಗೆ ನಮ್ಮ ಒಂದು ಅಂದ್ರೆ ತಾಯಿಯ ಒಂದು ಅಲ್ಲಿ ಪಾತ್ರ ತುಂಬಾ ಅವಶ್ಯಕತೆ ಇರುತ್ತೆ. ಅದಕ್ಕೆ ಹಲವಾರು ಪ್ರಶ್ನೆಗಳು ಇರುತ್ತೆ ಮನಸ್ಸಲ್ಲಿ ಮಗುವಿಗೆ. ಅದನ್ನ ಎಲ್ಲದಕ್ಕೂ ಸಹ ಉತ್ತರ ತಾಯಿಯ ಕಡೆಯಿಂದ ಮಗು ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತೆ. ನಮ್ ತಾಯಿಗೆ ಇದನ್ ಕೇಳ್ಬೇಕು ನಾನ್ ಮನೆಗ್ ಹೋದ ತಕ್ಷಣ ಅಂತ ಅದು ಕಾಯ್ತಾ ಇರತ್ತೆ ಮನೆಗ್ ಬರೋದಕ್ಕೆ. ಸೊ ಮನೆಗ್ ಬಂದ ತಕ್ಷಣ ಮಗು ಏನೇ ಇರ್ಬೋದು, ಅದು ಎಷ್ಟೇ ಚಿಕ್ಕ ವಿಷಯ ಇರ್ಬೋದು, ಏನಾದ್ರೂ ಕೇಳ್ದಾಗ ನೀವು ಸಕಾರಾತ್ಮಕವಾಗಿ ಉತ್ತರ ಕೊಡಿ. ಯಾವುದೇ ಸಮಸ್ಯೆ ಬಂದಾಗ ಅದನ್ನ ಹೇಗೆ ಸೂಕ್ಷ್ಮವಾಗಿ ಅವರಿಗೆ ತಿಳಿ ಹೇಳ್ಬೇಕು ಹಾಗೆ ತಿಳಿ ಹೇಳಿ.
ಈ ಒಂದು ಮೊದಲನೇ ಸರಿ ಯಾರೆಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸ್ತಿದ್ದೀರೋ ಈ ಕೆಲವು ಅಂಶಗಳು ತುಂಬಾ ಮುಖ್ಯ ವಹಿಸುತ್ತೆ. ಅವರ ಒಂದು ಶೈಕ್ಷಣಿಕ ಜೀವನ ಆರಂಭ ಆಗೋದಕ್ಕೆ ಮಗುವಿಗೆ ಈ ಒಂದು ಪೀರಿಯಡ್ ಅಂದ್ರೆ ಈ ಕಾಲ ತುಂಬಾ ಚೆನ್ನಾಗಿ ಅವ್ರಿಗೆ ಸ್ಟಾರ್ಟ್ ಆದ್ರೆ ಪ್ರಾರಂಭ ಆದ್ರೆ ಅವರು ತುಂಬಾ ಎಂಜಾಯ್ ಮಾಡ್ತಾರೆ. ಅವರ ಒಂದು ಶೈಕ್ಷಣಿಕ ಒಂದು ಕಾಲವನ್ನ ಅಂದ್ರೆ ಅವರ ಎಲ್ಲಾ ಓದುವಿನ ಒಂದು ತರಗತಿಗಳನ್ನ ಅವರು ನಿಜವಾಗ್ಲೂ ತುಂಬಾ ಆಸಕ್ತಿದಾಯಕವಾಗಿ ಚೆನ್ನಾಗಿ ಆಮೇಲೆ ಖುಷಿಯಿಂದ ಅವರು ಶಾಲೆಯ ಒಂದು ಎಲ್ಲಾ ವಾತಾವರಣಕ್ಕೂ ಸಹ ಹೊಂದಿಕೊಳ್ತಾರೆ. ಖುಷಿಯಿಂದ ಯಾವುದೇ ಒಂದು ಸಮಸ್ಯೆ ಬಂದಾಗ ನಿಭಾಯಿಸುವ ಶಕ್ತಿ ಆ ಮಕ್ಕಳಲ್ಲಿ ಜಾಸ್ತಿ ಆಗತ್ತೆ. ಈ ಕೆಲವು ಅಂಶಗಳು ನಿಮಗೆಲ್ಲ ತುಂಬಾ ಉಪಯೋಗ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಆಮೇಲೆ ನಿಮ್ಮ ಏನೇ ಕಮೆಂಟ್ ತಿಳಿಸ್ಬೇಕು ಅನ್ಕೊಂಡಿದ್ರೆ ನನಗ್ ತಿಳಿಸಿ. ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.